ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮೈಸೂರು ಅಡುಗೆ ಮಂಡ್ಯ ಸೊಸೆ. ಇವತ್ತಿನ ಬ್ಲಾಗ್ ತುಂಬಾ ಸ್ಪೆಷಲ್ ಆಗಿರುತ್ತೆ. ಸೊ ನಾವು ಹೋಗ್ತಾ ಇರೋದು ಒಂದು ಪವಿತ್ರ ಕ್ಷೇತ್ರಕ್ಕೆ, ಅದೇ ಮಂತ್ರಾಲಯ. ಇಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಯವರ ಬೃಂದಾವನ ದರ್ಶನ ಮಾಡೋದು ಪ್ರತಿಯೊಬ್ಬ ಭಕ್ತನ ಕನಸು ಅಂತಾನೆ ಹೇಳ್ಬೋದು. ಇದು ಕೇವಲ ಒಂದು ಟ್ರಿಪ್ ಅಂತೂ ಅಲ್ಲ, ಇದು ಒಂದು ಭಕ್ತಿ ಯಾತ್ರೆ ಅಂತಾನು ಕೂಡ ಹೇಳ್ಬೋದು. ಹಾಗಾದ್ರೆ ನಮ್ಮ ಜೊತೆ ಇಡೀ ಪ್ರಯಾಣವನ್ನ ಅನುಭವಿಸಿ ಅಂತ ಹೇಳ್ತೀನಿ. ಸೊ ನಾವು ದಾರಿನಲ್ಲಿ ಹಂಗೆ ಫಸ್ಟ್ ಟೈಮ್ ಚುಂಚನಗಿರಿಗೆ ಬಂದಿರೋದು. ಚಿಕ್ಕ ವಯಸ್ಸಲ್ಲಿ ಕರ್ಕೊಂಡು ಹೋಗಿರಂತೆ ನಮ್ಮ ಅಪ್ಪ ಅಮ್ಮ, ಬಟ್ ನನಗ್ ಗೊತ್ತಿರ್ಲಿಲ್ಲ. ನನಗ್ ಬುದ್ಧಿ ಬಂದ್ಮೇಲಂತೂ ನಾನ್ ನೋಡೇ ಇರ್ಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಚುಂಚನಗಿರಿ ನೋಡ್ತಾ ಇರೋದು. ಸೊ ರಾಯರ ಜೊತೆಗೆ ಇದನ್ನು ಕೂಡ ನೋಡ್ದಂಗಾಯ್ತು. ಬಿಸಿಲು ಕೂಡ ಜಾಸ್ತಿ ಇದ್ದಿದ್ರಿಂದ ನಾವು ಮನೇಲಿ ಹೊರಟಿದ್ದೆ ಲೇಟ್ ಆಯ್ತು. ಸೊ ಕಾರ್ ಇಡಕ್ ಆಗ್ತಿರ್ಲಿಲ್ಲ. ಮಂತ್ರಾಲಯಕ್ಕೆ ಹೋಗೋ ಎಕ್ಸೈಟ್ಮೆಂಟೇ ಬೇರೆ ಲೆವೆಲ್ಲು. ಪ್ರಯಾಣದ ಪ್ರತಿಯೊಂದು ಕ್ಷಣವೂ ಒಂದು ಸಣ್ಣ ಖುಷಿ ಕೊಡ್ತಾ ಇದೆ. ಫೈನಲಿ ನಾವು ಮಂತ್ರಾಲಯಕ್ಕೆ ಬಂದು ತಲುಪಿದ್ವಿ. ಈ ಜಾಗಕ್ಕೆ ಕಾಲಿಟ್ಟ ಕ್ಷಣ ಒಂದು ವಿಶೇಷ ಶಾಂತಿ ಅನುಭವ ಆಗುತ್ತೆ. ಎಲ್ಲೆಡೆ ಭಕ್ತರು, ಭಜನೆ, ದೇವರ ಹೆಸರು, ಒಂದು ಪವಿತ್ರ ವಾತಾವರಣ. ಸೊ ಮಂತ್ರಾಲಯದ ಗಾಳಿ ಕೂಡ ದೇವರ ಆಶೀರ್ವಾದ ಅಂತ ಅನ್ಸುತ್ತೆ. ಶ್ರೀ ರಾಘವೇಂದ್ರ ಮಠದ ಒಳಗಡೆ ಹೋಗ್ತಾ ಇದೀವಿ. ದರ್ಶನಕ್ಕೆ ಅಂತ ಹೋಗಿದ್ವಿ. ಸೊ ದರ್ಶನಕ್ಕೆ ಅಂತ ಹೇಳಿ ಸಿಕ್ಕಾಪಟ್ಟೆ ಜನರು ಕೂಡ ಅಲ್ಲಿ ಬಂದಿದ್ರು. ಈ ಕ್ಷಣ ತುಂಬಾ ವಿಶೇಷ. ಪರಿಮಳಾಚಾರ್ಯರ ಬೃಂದಾವನ ನೋಡೋಕೆ ಕಾಯ್ತಾ ಇದ್ವಿ. ಬೃಂದಾವನದ ಮುಂದೆ ನಿಂತಾಗ ನನಗಂತೂ ಮನಸ್ಸು ತುಂಬಿ ಬಂತು. ಎಲ್ಲಾ ಕಷ್ಟಗಳು ಮರೆಯಾಗಿ ಹೋಗುವ ಹಾಗೆ ಅನ್ಸ್ತಿತ್ತು. ರಾಯರ ಕೃಪೆ ಇದ್ರೆ ಜೀವನದಲ್ಲಿ ಏನು ಅಸಾಧ್ಯ ಅಲ್ಲ ಅನ್ನೋದು ನನ್ನ ಅನುಭವಕ್ಕೆ ಬಂತು. ಸೊ ಅನುಭವ ಅಂತ ಅಂದ್ರೆ ಮಾತಲ್ಲಿ ಹೇಳಕ್ ಆಗಲ್ಲ, ಅದನ್ನ ಫೀಲ್ ಮಾಡಿ ನೋಡ್ಬೇಕು. ನಾನ್ ಅನ್ಕೊಂಡೆ ಇಲ್ಲಿ ವಿಡಿಯೋ ಮಾಡೋಂಗಿಲ್ಲವೇನೋ, ಯಾರು ವಿಡಿಯೋ ಮಾಡ್ಕೊತಾ ಇರ್ಲಿಲ್ಲ ಸ್ಟಾರ್ಟಿಂಗು. ಸೊ ಹಂಗಾಗಿ ನಾನ್ ವಿಡಿಯೋ ಮಾಡಂಗಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಸೊ ಆಮೇಲೆ ಒಬ್ಬೊಬ್ರೆ ವಿಡಿಯೋ ಮಾಡ್ಕೊಂತಾ ಇದ್ದಿದ್ ನೋಡಿ ನಾನು ಸ್ವಲ್ಪ ಹೊರಗಡೆ ಬಂದ್ಮೇಲೆ ಅಲ್ಲೇ ಮಠದಲ್ಲಿ ಒಳಗಡೆ ಕೂತು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ. ಸೊ ರಾಯರು ಹೆಂಗಿದ್ರು, ಹೆಂಗ್ ಜೀವನ ಮಾಡ್ತಿದ್ರು, ಹೆಂಗೆ ಜಪ ಮಾಡ್ತಿದ್ರು ಅನ್ನೋದೆಲ್ಲಾನು ಅಲ್ಲಿ ಪ್ರದರ್ಶನಕ್ಕೆ ಅಂತ ಇಟ್ಟಿದ್ರು. ಸೊ ಅಲ್ಲಿ ವಿಡಿಯೋನು ಕೂಡ ಮಾಡ್ಕೊಂಡೆ. ನಾನು ಒಂದ್ ಫೋಟೋನು ಕೂಡ ತೆಗೆಸ್ಕೊಂಡೆ. ಸೊ ಇನ್ನು ಬಿಚ್ಚಾಲೆ ಅಂತ ಏನ್ ಹೇಳ್ತೀವಿ ನಾವು, ಅದ್ರಲ್ಲಿ ರಾಯರ ಮನೆ, ಮತ್ತೆ ರಾಯರು ಎಲ್ಲಿ ವಾಸವಾಗಿದ್ರು, ಅವ್ರ ಮನೆ, ಅವ್ರದ್ದು ಹೆಂಗೆ ಕಾಲ ಕಳೀತಿದ್ರು, ಒಂದು ಕ್ಷಣಾನು ಹೆಂಗೆ ಜೀವಿಸ್ತಿದ್ರು ಅಂತೆಲ್ಲಾ ಹಾಕಿದ್ದಾರೆ. ಸೊ ಅದನ್ನೆಲ್ಲ ವೀಕ್ಷಣೆ ಮಾಡಿ ನನ್ಗಂತೂ ತುಂಬಾ ಖುಷಿ ಆಯ್ತು. ನಾವ್ ಫಸ್ಟ್ ಟೈಮ್ ಒಂದ್ಸಲ ಹೋಗಿದ್ದಾಗ ಇಲ್ಗೆಲ್ಲ ಹೋಗಿರ್ಲಿಲ್ಲ. ಸೊ ಇದು ಸೆಕೆಂಡ್ ಟೈಮ್ ಬಂದಿದೀವಿ. ಸೆಕೆಂಡ್ ಟೈಮ್ ಬಂದಾಗ ಇಲ್ಗೆಲ್ಲ ಬಂದ್ವಿ, ನೋಡಿದ್ವಿ, ಸಿಕ್ಕಾಪಟ್ಟೆ ಖುಷಿ ಆಯ್ತು. ಹೊಸದಾಗಿ ಲೈನ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಲೈನ್ ಅಲ್ಲಿ ಹೋಗೋ ತರ. ನಾವು ಹೋದ್ಸಲ ಹೋಗಿದ್ದಾಗ ಲೈನ್ ಏನು ಇರ್ಲಿಲ್ಲ. ಫ್ರೀಯಾಗಿ ಆರಾಮಾಗಿ ನೋಡ್ಕೊಂಡು ನಾವು ಅದೇ ಬೆಳಿಗ್ಗೆ ಒಂದ್ಸಲ ದರ್ಶನ ಮಾಡಿ ಮತ್ತೆ ಸಂಜೆ ಒಂದ್ಸಲ ದರ್ಶನ ಮಾಡ್ಕೊಂಡು ಬಂದಿದ್ದು ರಾಯರ್ದು. ಸೊ ಈ ಸಲ ಆ ತರ ಅವಕಾಶಗಳು ಸಿಗ್ಲಿಲ್ಲ, ಅದ್ ಬೇಜಾರಾಯ್ತು ಸ್ವಲ್ಪ. ನಾವು ಅಲ್ಲೇ ಸ್ಟೇ ಮಾಡಿದ್ವಿ ನೈಟು. ಸೊ ಕೆಲವೊಬ್ಬೊಬ್ರು ಇರ್ತಾರೆ, ಅವರು ಸ್ಟೇ ಮಾಡೋ ಆ ರೀತಿ ಇರಲ್ಲ. ಸೊ ಸ್ಟೇ ಮಾಡದೆ ಇದ್ದವ್ರಿಗೆ ಲಗೇಜ್ ಗಿಗೇಜ್ ಎಲ್ಲ ಇಡಕ್ಕೆ ರಾಯರ್ ಮಠದ ಎದುರು ಒಂದ್ ಇದಿದೆ. ಅದ್ರಲ್ಲಿ ಬೇರೆ ಯಾರು ಇದಿಲ್ಲ, ಅಮೌಂಟ್ ನ ಪೇ ಮಾಡಿ. ಸೊ ಅದ್ ಲಾಕ್ ನಮ್ ಏನ್ ನಂಬರ್ ಇರುತ್ತೆ ಆ ಲಾಕ್ ನ ಇಟ್ರೆ, ಸೊ ಮತ್ತೆ ಅದ್ ತಗೋಬೇಕಾದ್ರೆ ಲಾಕ್ ಓಪನ್ ಮಾಡ್ಕೊಂಡು ತಗೋಬಹುದು. ಸೊ ಅದನ್ನ ನಾನು ವಿಡಿಯೋ ಮಾಡಕ್ ಆಗ್ಲಿಲ್ಲ, ಜಸ್ಟ್ ಹಂಗೆ ನೋಡ್ದೆ. ಸೊ ನಮ್ಮ ಎಲ್ಲಾ ಹಿರಿಯರ ಭಕ್ತರ ನಂಬಿಕೆಯ ಪ್ರಕಾರ ರಾಯರು 700 ವರ್ಷಗಳು ಬೃಂದಾವನದಲ್ಲಿ ಇರುತ್ತೇನೆ ಎಂದು ಆಶೀರ್ವಾದ ನೀಡಿದ್ದರಂತೆ. ಮಂತ್ರಾಲಯದಲ್ಲಿ ರಾಯರು 1671ರಲ್ಲಿ ಬೃಂದಾವನ ಪ್ರವೇಶ ಮಾಡ್ತಾರೆ. ಸೊ ರಾಯರು ಇನ್ನು ಜೀವಂತವಾಗಿ ಧ್ಯಾನದಲ್ಲಿ ಇದ್ದು ಭಕ್ತರಿಗೆ ಆಶೀರ್ವಾದ ಕೊಡ್ತಿದ್ದಾರೆ ಅಂತ ನಂಬಿಕೆ ಇದೆ. ಇಂದಿಗೆ ಸುಮಾರು 355 ವರ್ಷಗಳು ಆಗಿವೆ. ಸೊ ನಾವೆಲ್ಲರೂ ರಾಯರ್ನ ನೋಡ್ತಿದೀವಿ, ಅವರು ನಮ್ಮನ್ನ ನೋಡ್ತಿದ್ದಾರೆ ಅನ್ನೋ ಭಾವನೆ. ಆಂಜನೇಯ ಸ್ವಾಮಿಯ ದರ್ಶನ ಕೂಡ ಮಾಡ್ದೋ. ಸೊ ಅಲ್ಲೊಂದ್ ಮದ್ವೆ ನಡೀತಾ ಇತ್ತು. ಸೊ ಆತರ ಮದ್ವೆ ಮಾಡಿದ್ರೆ ಯಾರ ಅಪ್ಪ ಅಮ್ಮಂದ್ರು ಸಾಲ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಭಕ್ತಿ ಮತ್ತು ಶಾಂತಿ ಕೊಡುತ್ತೆ ಅಂತ ಭಾವಿಸ್ತಾ, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡ್ತಿದ್ದವ್ರು ಯಾರಾದ್ರೂ ಹೋಗಿ ನನ್ನ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಹಂಗೆ ಒಂದು ಫೋಟೋ ಕೂಡ ತಗೊಂಡ್ವಿ. ಧನ್ಯವಾದಗಳು.